ಅರಣ್ಯದ ಒಳಗಿರುವ ಲೋಕಕ್ಕೆ ಹೆಚ್ಚು ತಿಳಿಯದ ಒಂದು ಪುರಾತನ ಸರೋವರ ಇತ್ತು. ಆ ಸರೋವರದ ನೀರು ಕನ್ನಡಿ ಹಾಗೆ ನಿಶ್ಶಬ್ದವಾಗಿದ್ದು ಪೂರ್ಣಚಂದ್ರನ ಬೆಳ್ಳಿ ಬೆಳಕಿನಲ್ಲಿ ಮೃದುವಾಗಿ ಹೊಳೆಯುತ್ತಿತ್ತು. ಸರೋವರದ ಮೇಲೆ ಸಾವಿರಾರು ಕಮಲ ಹೂಗಳು ಮೌನವಾಗಿ ಅರಳಿಕೊಂಡಿದ್ದವು. ಊರಿನವರು ಹೇಳುತ್ತಿದ್ದರು, ಒಂದು ವಿಶೇಷ ಪೂರ್ಣಚಂದ್ರನ ರಾತ್ರಿ ಈ ಸರೋವರ ತನ್ನ ದೈವಿಕ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ ಎಂದು. ಆ ರಾತ್ರಿ ಬಂದಿದೆ. ಚಂದ್ರನು ಆಕಾಶದ ಮಧ್ಯಭಾಗಕ್ಕೆ ಬಂದ ಕ್ಷಣದಲ್ಲಿ ಸರೋವರದ ನೀರು ನಿಧಾನವಾಗಿ ಕಂಪಿಸಲಾರಂಭಿಸಿತು. ನೀರಿನ ಆಳದಿಂದ ಮೃದುವಾದ ಪ್ರಕಾಶ ಮೇಲಕ್ಕೆ ಏರಿತು. ನಿಧಾನವಾಗಿ, ಮೌನವಾಗಿ ಪುರಾತನ, ಪವಿತ್ರ, ದೈವಿಕ ಪುಸ್ತಕ ನೀರಿನೊಳಗಿಂದ ಹೊರಬಂದು ನೀರಿನ ಮೇಲೆ ತೇಲತೊಡಗಿದವು. ಅವು ಕಾಲವನ್ನೇ ಮೀರಿದಂತೆ ಪ್ರಕಾಶಿಸುತ್ತಿದ್ದವು. ಕಮಲ ಹೂಗಳು ಚಲಿಸಿ ಪುಸ್ತಕದ ಸುತ್ತ ವೃತ್ತದಂತೆ ಸೇರಿಕೊಂಡವು, ಅವುಗಳನ್ನು ರಕ್ಷಿಸುವಂತೆ. ಅಷ್ಟರಲ್ಲಿ ದೂರದಿಂದ ಕುದುರೆಯ ಹೆಜ್ಜೆಗಳ ಶಬ್ದ ಕೇಳಿಬಂತು. ಪೂರ್ಣಚಂದ್ರನ ಬೆಳಕಿನಲ್ಲಿ ಬಿಳಿ ಕುದುರೆಯ ಮೇಲೆ ಒಬ್ಬ ಯುವರಾಜ ಸರೋವರದ ಅಂಚಿಗೆ ಬಂದನು. ಅವನ ಮುಖದಲ್ಲಿ ಶಾಂತಿ ಮತ್ತು ಜ್ಞಾನ ಸ್ಪಷ್ಟವಾಗಿತ್ತು. ಅವನ ಕಣ್ಣುಗಳಲ್ಲಿ ಅಹಂಕಾರವಿರಲಿಲ್ಲ, ಸತ್ಯವನ್ನು ಹುಡುಕುವ ತವಕ ಮಾತ್ರ ಇತ್ತು. ಬಿಳಿ ಕುದುರೆ ತಾನಾಗಿಯೇ ನಿಂತಿತು. ಆ ಕ್ಷಣದಲ್ಲಿ ಆ ಪುಸ್ತಕ ನಿಧಾನವಾಗಿ ಅವನತ್ತ ತೇಲಿ ಬಂತು. ಸರೋವರದೊಳಗಿಂದ ಗಂಭೀರ ಧ್ವನಿ ಕೇಳಿಬಂತು. ರಾಜ್ಯವನ್ನು ಆಳುವವನಲ್ಲ, ತನ್ನ ಮನಸ್ಸನ್ನು ಆಳುವವನೇ ನಿಜವಾದ ರಾಜ. ಪುಸ್ತಕದ ಪುಟಗಳು ತಾನಾಗಿಯೇ ತೆರೆದವು. ಅಲ್ಲಿ ಯುದ್ಧಗಳಿಲ್ಲ, ಸಂಪತ್ತಿನ ಸೂತ್ರಗಳಿಲ್ಲ. ಅಲ್ಲಿದ್ದು ಧರ್ಮ, ದಯೆ, ಸೇವೆ, ತ್ಯಾಗ ಮತ್ತು ಪ್ರಜೆಗಳನ್ನು ಮಕ್ಕಳಂತೆ ಕಾಣುವ ಜ್ಞಾನ. ಯುವರಾಜ ಮೌನವಾಗಿ ಓದಿದನು. ಪ್ರತಿ ಪುಟ ಓದಿದಂತೆ ಚಂದ್ರನ ಬೆಳಕು ಇನ್ನಷ್ಟು ಪ್ರಕಾಶಿಸುತ್ತಿತ್ತು. ಅವನ ಹೃದಯದಲ್ಲಿ ಹೊಸ ಬೆಳಕು ಮೂಡಿತು. ಅವನು ತಲೆಬಾಗಿ ಹೇಳಿದನು, ನಾನು ಕಿರೀಟಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಆಳುತ್ತೇನೆ ಎಂದನು. ಆ ಕ್ಷಣ ಪುಸ್ತಕ ನಿಧಾನವಾಗಿ ಮುಚ್ಚಿಕೊಂಡಿತು. ನೀರಿನೊಳಗೆ ಮುಳುಗಿತು. ಕಮಲ ಹೂಗಳು ಮುಚ್ಚಿಕೊಂಡವು. ಸರೋವರ ಮತ್ತೆ ಶಾಂತವಾಯಿತು. ರಾತ್ರಿ ಏನೂ ನಡೆದಿರಲಿಲ್ಲ ಎಂಬಂತೆ ಸರೋವರ ಸಾಮಾನ್ಯವಾಗಿತ್ತು. ಆದರೆ ಯುವರಾಜ ಬದಲಾಗಿದ್ದನು. ಅವನು ತನ್ನ ರಾಜ್ಯವನ್ನು ನ್ಯಾಯ, ದಯೆ ಮತ್ತು ಜ್ಞಾನದಿಂದ ಆಳಿದನು. ಇಂದಿಗೂ ಜನರು ಹೇಳುತ್ತಾರೆ, ಪೂರ್ಣಚಂದ್ರನು ಅಸಾಮಾನ್ಯವಾಗಿ ಹೊಳೆಯುವಾಗ ನೀರಿನ ಮೇಲೆ ದೈವಿಕ ಪುಸ್ತಕ ಇನ್ನೊಮ್ಮೆ ಮೂಡುತ್ತದೆ.